ಸೌಜನ್ಯ, ನೀನೆಷ್ಟು ನತದೃಷ್ಟೆ. ನಿನ್ನನ್ನು ಮುಸ್ಲಿಮರು ಹತ್ಯೆ ಮಾಡಿದ್ದರೆ ಇಂದು ನಿನ್ನ ಮನೆ ಬಾಗಿಲಿಗೆ ಬಿಜೆಪಿಯ ಸಾಲು ಸಾಲು ನಾಯಕರು ಬರುತ್ತಿದ್ರು. ಉದ್ರೇಕಕಾರಿ ಭಾಷಣಗಳು, ಪರಿಹಾರಗಳ ಸುರಿಮಳೆಗಳು ನಿನಗೆ ಸಿಗ್ತಾ ಇದ್ವು. ಮೀಡಿಯಾಗಳು ನಿನ್ನ ಸುತ್ತವೇ ತಿಂಗಳುಗಟ್ಟಲೆ ಸುತ್ತಿ ಬಣ್ಣ ಬಣ್ಣದ ವರದಿ ಮಾಡ್ತಾ ಇದ್ವು. ಬಿಜೆಪಿಯವರು ಹಿಂದೂ ಧರ್ಮ ಅಪಾಯದಲ್ಲಿದೆ ಎಂದು ನಿನ್ನನ್ನು ರಾಜಕೀಯವಾಗಿ ಮೆಟ್ಟಿಲಾಗಿಸುತ್ತಿದ್ರು. ಆದರೆ ನೀನು ಹತ್ಯೆಯಾದದ್ದು ಹಿಂದುತ್ವವಾದಿಗಳ ಕೈಯಿಂದ. ಹಾಗಾಗಿ ನಿನ್ನ ಜೀವಕ್ಕೆ ಯಾವ ಬೆಲೆಯೂ ಇಲ್ಲ. ನಿನ್ನಂತೆ ಗದಗದ 4 ಹಿಂದೂಗಳ ಹತ್ಯೆ ಮಾಡಲಾಗಿದೆ. ಬಂಟ್ವಾಳದ ಗೌರಿ, ಕಲಬುರಗಿಯ ಶರಣಮ್ಮ ಚಂದಮ್ಮ, ಪುತ್ತೂರಿನ ಅಕ್ಷಯ್, ಸುಳ್ಯದ ಅಕ್ಷತಾ, ಬೆಂಗಳೂರಿನ ಅನುಷ್ಕಾ ಇವರೆಲ್ಲರೂ ಬೀದಿ ಬದಿಯಲ್ಲಿ ಹೆಣವಾದವರು. ಇವರೆಲ್ಲರೂ ಹಿಂದೂಗಳೇ. ಇವರ ಮನೆಗೆ ಯತ್ನಾಳ್ ಆಗಲಿ, ಜೋಶಿ ಆಗಲಿ, ಮುತಾಲಿಕ್ ಆಗಲಿ, ಸೂಲಿಬೆಲೆ ಆಗಲಿ, ಬಿಜೆಪಿಯ ರಾಷ್ಟ್ರೀಯ ನಾಯಕ ನಡ್ಡಾ ಆಗಲಿ ಯಾರೂ ಭೇಟಿ ಕೊಡಲಿಲ್ಲ. ಕನಿಷ್ಠ ಖಂಡನೆಯನ್ನು ಕೂಡ ನೀಡಿಲ್ಲ. ಸೂಕ್ತ ತನಿಖೆ ಮಾಡಿ ಅಪರಾಧಿಗೆ ಅರ್ಹ ಶಿಕ್ಷೆ ನೀಡಿ ಎಂಬ ಹೇಳಿಕೆಗಳೂ ಇಲ್ಲ. ಮೀಡಿಯಾಗಳು ಈ ಹತ್ಯೆಗಳ ಬಗ್ಗೆ ಅಪ್ಪಿತಪ್ಪಿಯೂ ವರದಿಯನ್ನು ಮಾಡಿಲ್ಲ. ಇವರ ಜೀವಕ್ಕೆ ಯಾವ ಬೆಲೆಯೂ ಇಲ್ಲ. ಇವರ ಹೆತ್ತವರ ಕಣ್ಣೀರು ಒರೆಸಲು ಯಾವ ನಾಯಕನೂ ಇಲ್ಲ. ಇವರು ಹಿಂದೂಗಳಲ್ವೇ? ಇವರ ಹತ್ಯೆಯಿಂದ ಹಿಂದೂ ಧರ್ಮಕ್ಕೆ ಅಪಾಯ ಉಂಟಾಗುವುದಿಲ್ಲವೇ? ಹತ್ಯೆಯಾದ ಹಿಂದುವಿನ ಶವಕ್ಕೆ ಘನತೆ ಬರಬೇಕಾದ್ರೆ ಮುಸ್ಲಿಮರ ಕೈಯಿಂದಲೇ ಹತ್ಯೆಯಾಗಬೇಕೆ? ತಂಗಿ ಸೌಜನ್ಯ, ನಿನಗಾಗಿ ಒಂದಷ್ಟು ಜನ ಈಗಲೂ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಲ ಜನಪರ ಮಾಧ್ಯಮಗಳು ದನಿ ಎತ್ತಾ ಇವೆ. ದೆಹಲಿಯವರೆಗೂ ಹೋರಾಟ ಮುಟ್ಟಿದೆ. ಆದರೆ ಬಿಜೆಪಿಯವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅತ್ತ ತಿರುಗಿಯೂ ನೋಡದೆ ನಿನ್ನ ಬಗ್ಗೆಯೇ ಕತೆಗಳನ್ನು ಕಟ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನ ಶವದಿಂದ ಬಿಜೆಪಿಗೆ ಲಾಭ ಇಲ್ಲ. ಮಾಧ್ಯಮಗಳು ಕಣ್ಣಿದ್ದು ಕುರುಡಾಗಿವೆ. ಕ್ಷಮಿಸಿ ಬಿಡು ತಂಗಿ. ಇಂತಹ ಹಿಪಾಕ್ರಸಿ ತುಂಬಿದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ಈ ಬಿಜೆಪಿ ಗೋಧಿ ಮಾಧ್ಯಮಗಳ ಆಟ ಬಹಳ ದಿನ ನಡೆಯುವುದಿಲ್ಲ. ಅವರ ಬಂಡವಾಳ ಬಯಲಾಗುತ್ತದೆ. ಅವರ ಬೂಟಾಟಿಕೆ ಜನರಿಗೆ ತಿಳಿಯುತ್ತದೆ. ಅವರನ್ನ ಜನ ಒಂದು ದಿನ ಚಪ್ಪಲಿ ತೆಗೆದುಕೊಂಡು ಹೊಡೆಯುತ್ತಾರೆ. ನೋಡ್ತಾ ಇರು. ಹೆಣ್ಣು ಮಕ್ಕಳೆಂದ್ರೆ ಎಲ್ಲರೂ ಹೆಣ್ಣು ಮಕ್ಕಳೇ. ಎಲ್ಲರಿಗೂ ನ್ಯಾಯ ಸಿಗಬೇಕು. ಕೊಲೆಗಡುಕರು ಎಂದ್ರೆ ಯಾವ ಧರ್ಮದವರಾದ್ರೂ ಕೊಲೆಗಡುಕರೆ. ಎಲ್ಲಾ ಕೊಲೆಗಡುಕರಿಗೂ ಶಿಕ್ಷೆ ಆಗಬೇಕು. ಅಂತಹ ಸಮಾಜಕ್ಕೆ ಕೊನೆಯ ಉಸಿರು ಇರುವವರೆಗೂ ಹೋರಾಡುತ್ತೇನೆ ತಂಗಿ. ಇಂತಿ ನಿನ್ನ ಅಣ್ಣ.